ಯಾವುದೇ ಜಾಗ ಆಗ್ಲಿ, ನಾನು ಇದ್ರೂ ನನ್ನ ಮಗನೇ ಹೀರೋ, ನಾನು ಇಲ್ದೆ ಹೋದ್ರೂ ನನ್ನ ಮಗನೇ ಹೀರೋ. ಅಮ್ಮ ಕಾಳಿಕಾ ಮಾತೆ, ಇಲ್ಲಿ ನಡೆದಿರೋ ಅನಾಚಾರನ, ಈ ಕ್ಷೇತ್ರದ ಜನ ಮಾಡಿರೋ ತಪ್ಪನ್ನ ಕ್ಷಮಿಸಿ ಮತ್ತೆ ಜಾತ್ರೆ ಮಾಡುವಂತ ಅವಕಾಶ ಮಾಡ್ಕೊಡ್ತಾಯಿ. ಜಾತ್ರೆ ಬಗ್ಗೆ ಮಾತಾಡ್ಬೇಕಂದ್ರೆ ನಾನ್ ಮಾತಾಡ್ಬೇಕು, ಇಲ್ಲ ನಮ್ MLA ಸಾಹೇಬ್ರು ಮಾತಾಡ್ಬೇಕು. ಅಮ್ಮನ ಜಾತ್ರೆನ ಜೋರಾಗಿ ಮಾಡಿ ಅಮ್ಮನೇ ದಾರಿ ತೋರಿಸ್ತಾಳೆ ಏನು? ಜಾತ್ರೆಯಲ್ಲಿ 4 ಕೊಲೆಗಳಾಗಿದ್ದಾವೆ, ಜನ ಎಲ್ಲ ಭಯ ಪಟ್ಕೊಂಡಿದ್ದಾರೆ. ಮತ್ತೆ ಜಾತ್ರೆ ಅಂತೆ. ಯಾರ ಧರ್ಮನ ದೈವತ್ವನ ತಿರ್ಚಿ ಅವ್ರ ಅನುಕೂಲಕ್ಕೆ ದೈವ ಸಿದ್ಧಾಂತನ ಬದಲಾಯಿಸಿ ಅದನ್ನ ಅವಮಾನ ಮಾಡ್ತಾರೋ ಅವ್ರು ತಮ್ಮ ಆಯುಸ್ಸನ್ನೇ ಕಮ್ಮಿ ಮಾಡ್ಕೊಂಡಂಗ್ ಲೆಕ್ಕ. ಇದು ಯಾವುದೇ ದೈವತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದಕ್ಕೆ ಫ್ಯೂಮಿಕ್ ಸ್ಟೋನ್ ಅಂತ ಕರೀತಾರೆ. ಕಾಳಿಕಾ ಮಾತೆ ಆದಿಪರಾಶಕ್ತಿ, ಸಾಕ್ಷಾತ್ ಪರಮೇಶ್ವರನ ಅರ್ಥಾಂಗಿ. ಅವಳ ಕೋಪಕ್ಕೆ ಸಾಕ್ಷಾತ್ ಪರಮೇಶ್ವರನ ಹೆದರುತ್ತಾನೆ. ದುಷ್ಟಶಕ್ತಿಗಳಿಂದ, ರಾಕ್ಷಸರಿಂದ ಮಾನವ ಕುಲವನ್ನು ರಕ್ಷಿಸಲು ಊರುಗಳಲ್ಲಿ ಅವಳು ನೆಲೆಸಿದ್ದಾಳೆ.